ಶಾಸಕರ ಅಸಮಾಧಾನ ಶಮನಕ್ಕೆ ಕಸರತ್ತು ನಡೀತಾಲೇ ಇದೆ. ಆದರೂ ಕೂಡ ಆ ಅಸಮಾಧಾನ ಅನ್ನುವಂಥದ್ದು ಇನ್ನೂ ತಣಿದಿಲ್ಲ. ಸಿಎಂ ಡಿಕೆಶಿ ಆಪ್ತರಿಂದ ಮುಂದುವರೆದಿದೆ ಕಾರ್ಯಾಚರಣೆ. ಸಚಿವ ಸ್ಥಾನ ವಂಚಿತ ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯುವುದಕ್ಕೆ ಯತ್ನ ಮಾಡಲಾಗ್ತಾ ಇದೆ. ಶಾಸಕ ಎಂ ಕೃಷ್ಣಪ್ಪ, ಬಂಗಾರಪೇಟೆ ನಾರಾಯಣಸ್ವಾಮಿ ಇವರ ತಣಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಸಚಿವ ಬಾಲಕೃಷ್ಣ ಅವರು. ಅತೃಪ್ತ ಶಾಸಕರ ಸಭೆಯ ನೇತೃತ್ವ ವಹಿಸಿದ್ದ ಬಂಗಾರಪೇಟೆ ನಾರಾಯಣಸ್ವಾಮಿ, ಕೋಲಾರ ಚಿಕ್ಕಬಳ್ಳಾಪುರ ಅತೃಪ್ತ ಶಾಸಕರ ಸಭೆಯ ನೇತೃತ್ವವನ್ನು ನಾರಾಯಣಸ್ವಾಮಿ ವಹಿಸಿದ್ರು. ಹೀಗಾಗಿ ಸಭೆಯ ನೇತೃತ್ವ ವಹಿಸಿದವರನ್ನ ವಿಶ್ವಾಸಕ್ಕೆ ಪಡೆಯುವಂಥ ಒಂದು ಯತ್ನ ಇದೀಗ ನಡೀತಾ ಇದೆ. ನಿಗಮ ಮಂಡಳಿ ಹಾಗೂ ಸೂಕ್ತ ಸಮಯದಲ್ಲಿ ಸೂಕ್ತ ಸ್ಥಾನಮಾನದ ಭರವಸೆಯನ್ನು ನೀಡುವಂಥ ಪ್ರಯತ್ನ ಆಗ್ತಾ ಇದೆ. ಶಾಸಕರ ಅಸಮಾಧಾನ ಶಮನಕ್ಕೆ ಕಸರತ್ತು ಮುಂದುವರೆದಿದ್ದು ಸಿಎಂ ಡಿಕೆಶಿ ಆಪ್ತರು ಕಾರ್ಯಾಚರಣೆ ಮುಂದುವರಿಸಿದ್ದಾರೆ. ನಡುವೆ ಹೇಗಾದರೂ ಮಾಡಿ ನೋಡಿ ನಾವು ಗಮನಿಸಬಹುದು, ಕೋಲಾರ ಚಿಕ್ಕಬಳ್ಳಾಪುರ ಭಾಗಕ್ಕಂತೂ ಸಚಿವ ಸ್ಥಾನ ಸಿಕ್ಕೇ ಇಲ್ಲ. ಇದು ಅಸಮಾಧಾನಗೊಳ್ಳುವಂತೆ ಮಾಡಿದೆ ಆ ಭಾಗದ ಶಾಸಕರನ್ನ. ಸಚಿವ ಬಾಲಕೃಷ್ಣ, ಶಾಸಕ ಕುಣಿಗಲ್ ರಂಗನಾಥ್ ಈ ವೇಳೆ ಅಸಮಾಧಾನಿತರನ್ನ ಭೇಟಿಯಾಗಿ ಅವರ ಅಸಮಾಧಾನ ಶಮನ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಶಾಸಕ ನಾರಾಯಣಸ್ವಾಮಿ ಅವರನ್ನ ಮನವೊಲಿಕೆ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಅತೃಪ್ತ ಶಾಸಕರ ಸಭೆಯ ನೇತೃತ್ವ ವಹಿಸಿದ್ದು ನಾರಾಯಣಸ್ವಾಮಿ, ಹಾಗಾಗಿ ಅವರ ಮೂಲಕವೇ ಅತೃಪ್ತಿಯನ್ನು ಶಮನ ಮಾಡುವಂಥ ಪ್ರಯತ್ನ ಆಗ್ತಾ ಇದೆ. ಅವರನ್ನ ವಿಶ್ವಾಸಕ್ಕೆ ಪಡೆಯುವಂಥ ಒಂದು ಪ್ರಯತ್ನ ಆಗ್ತಾ ಇದೆ ನಾರಾಯಣಸ್ವಾಮಿಯನ್ನು. ಮತ್ತೊಂದು ಕಡೆ ನಿಗಮ ಮಂಡಳಿ ಹಾಗೂ ಸೂಕ್ತ ಸಮಯದಲ್ಲಿ ಸೂಕ್ತ ಸ್ಥಾನಮಾನದ ಭರವಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಆ ಮೂಲಕ ಶಾಸಕರ ಅಸಮಾಧಾನ ತಣಿಸುವಂಥ ಒಂದು ಪ್ರಯತ್ನವನ್ನು ಮುಖ್ಯಮಂತ್ರಿಯ ಆಪ್ತರು ನಡೆಸ್ತಾ ಇರುವಂಥದ್ದು. ಮುಖ್ಯಮಂತ್ರಿ ಆಪ್ತರೇ ಕಾರ್ಯಾಚರಣೆಯನ್ನು ಶುರುವಿಟ್ಟುಕೊಂಡಿದ್ದಾರೆ. ಆದರೆ ಈ ಅಸಮಾಧಾನದ ಬೇಗುದಿ ಎಷ್ಟು ಮಟ್ಟಿಗೆ ಶಮನವಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಕೋಲಾರ, ಚಿಕ್ಕಬಳ್ಳಾಪುರ, ರಾಯಚೂರು ಈ ಭಾಗಗಳಿಗಂತೂ ಸಚಿವ ಸ್ಥಾನ ಸಿಕ್ಕೇ ಇಲ್ಲ. ಅನೇಕ ಭಾಗಗಳಿಗೆ ಜಿಲ್ಲಾವಾರು ಪ್ರಾದೇಶಿಕತೆಗೆ ಅನುಗುಣವಾಗಿ ಸಚಿವ ಸ್ಥಾನ ಕೊಡ್ತೀವಿ ಅಂತ ಹೇಳಿದ್ರಿ, ಆದರೆ ಎಲ್ಲಾಗಿದೆ. ಮತ್ತು ಚಿಕ್ಕಮಗಳೂರಿಗೂ ಕೂಡ ಇಲ್ಲ. ಹಾಸನ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಕೊಟ್ಟಿದ್ದಾರೆ, ಶಿವಲಿಂಗೇಗೌಡರು ಇದ್ದಾರೆ. ಸೊ ಹಾಗಾಗಿ ಜಿಲ್ಲಾವಾರು ಅಥವಾ ಪ್ರಾದೇಶಿಕತೆಗೆ ಅನುಗುಣವಾಗಿ ಅಥವಾ ಜಾತಿವಾರು ಸಚಿವ ಸ್ಥಾನವನ್ನು ನೀಡಿದ್ದೀವಿ ಅಂತ ಹೇಳ್ಕೋತಾರಾ ಅಂತಂದರೆ, ಎಲ್ಲ ಜಾತಿವಾರು ಸಚಿವ ಸ್ಥಾನವನ್ನು ನೀಡಿದ್ರು. ಬ್ರಾಹ್ಮಣ ಸಮುದಾಯದ ಕೋಟಾದಡಿ ಸಚಿವ ಸ್ಥಾನ ಸಿಕ್ಕಿಲ್ಲ. ಆರ್ ವಿ ದೇಶಪಾಂಡೆ, ದಿನೇಶ್ ಗುಂಡೂರಾವ್ ಇದ್ದರು. ಅವರಿಬ್ಬರಲ್ಲಿ ಇಬ್ಬರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ. ಮೋಸ್ಟ್ ಸೀನಿಯರ್ ಲೀಡರ್ ಆರ್ ವಿ ದೇಶಪಾಂಡೆ, ಅನುಭವಿ ರಾಜಕಾರಣಿ, ಅನೇಕ ಖಾತೆಗಳನ್ನು ಹಿಂದೆ ನಿಭಾಯಿಸಿದಂಥವರು, ಅವ್ರಿಗೇ ಸಚಿವ ಸ್ಥಾನ ಸಿಕ್ಕಿಲ್ಲ. ಹಾಗಾಗಿ ಇದೊಂದು ರೀತಿಯಲ್ಲಿ ಎಲ್ಲಿ ಸಮತೋಲಿತ ತಂಡವಾಗಿಬಿಡುತ್ತೆ ಕ್ಯಾಬಿನೆಟ್ ಅನ್ನುವಂಥ ಒಂದಷ್ಟು ಚರ್ಚೆಗಳು ಶುರುವಾಗಿರುವಂಥ ಸಂದರ್ಭದಲ್ಲೇ ಮತ್ತೊಂದು ಕಡೆ ಅತೃಪ್ತ ಶಾಸಕರ ಅಸಮಾಧಾನವನ್ನು ಶಮನ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದು ಡಿ ಕೆ ಆಪ್ತರು. ಕೋಲಾರ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಶಾಸಕರ ಅಸಮಾಧಾನ ಶಮನ ಮಾಡುವಂಥ ಪ್ರಯತ್ನಕ್ಕೆ ಮಾಗಡಿ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಮುಂದಾಗಲಾಗಿದ್ದು, ಈ ವೇಳೆ ಕಾದು ನೋಡಬೇಕು ಎಷ್ಟು ಮಟ್ಟಿಗೆ ಅತೃಪ್ತಿಯನ್ನು ಹೋಗಲಾಡಿಸಲಾಗುತ್ತೆ ಅನ್ನುವಂಥದ್ದನ್ನು.